In this video, we shall discuss about the semiconductor diode laser working. Before this, in the last video, we have discussed about the semiconductor diode laser construction. In the construction, the main point is usually an hole and electron will get combined and it produces the recombination radiation. Usually this radiation which is in the form of light. Okay. In order to study the working of semiconductor diode laser, we should have to make use of energy band diagram. Energy band diagram na use ಮಾಡಿಕೊಂಡು semiconductor diode laser working na study ಮಾಡ್ತೀವಿ. We know that in a semiconductor diode laser mainly we are duping the P and N type. P ಮತ್ತೆ N types na dupe ಮಾಡೋದ್ರಿಂದ so we need to write a energy band diagram for both P and N type ಗೆ separate ಆಗಿ energy band diagram ಬರಿಬೇಕು. Whether it may be P type or N type, it consisting of two types of bands. P types or N types ಅಲ್ಲಿ two types of band ಇರುತ್ತೆ. One is conduction band and another one is valence band. Conduction band ಅಲ್ಲಿರೋ ಎನರ್ಜಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ which is represented as EC. In order to calculate the energy in the valence band which is represented as EV. Okay, we know that in between the P and N type a region is formed. Such region which is named as junction region or PN region. Okay, ಇದಿಷ್ಟು ಬರ್ದಾದ್ಮೇಲೆ we know that in a P type ನಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು ಹೋಲ್ಸ್, N types ನಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು ಎಲೆಕ್ಟ್ರಾನ್ಸ್. ಓಕೆ, ಸೆಮಿಕಂಡಕ್ಟರ್ ವಿಚ್ ಇಸ್ ನಥಿಂಗ್ ಬಟ್ ಎ ಮ್ಯಾಟರ್. ವಿ ನೋ ದಟ್ ಮ್ಯಾಟರ್ಸ್ ನಲ್ಲಿ ನಂಬರ್ ಆಫ್ ಎನರ್ಜಿ ಲೆವೆಲ್ಸ್ ಇರುತ್ತೆ. ನಂಬರ್ ಆಫ್ ಎನರ್ಜಿ ಲೆವೆಲ್ಸ್ ನಲ್ಲಿ ಯಾವ ಎನರ್ಜಿ ಲೆವೆಲ್ಸ್ ನಲ್ಲಿ ಚಾರ್ಜ್ ಕ್ಯಾರಿಯರು ಕಂಪ್ಲೀಟ್ ಆಗಿ ಫಿಲ್ಡ್ ಆಗಿರುತ್ತೋ. ಚಾರ್ಜ್ ಕ್ಯಾರಿಯರ್ ವಿಚ್ ಇಸ್ ನಥಿಂಗ್ ಬಟ್ ಐದರ್ ಎಲೆಕ್ಟ್ರಾನ್ಸ್ ಆರ್ ಹೋಲ್ಸ್. ಎಲೆಕ್ಟ್ರಾನ್ಸ್ ಆದರೂ ಆಗಿರಲಿ, ಹೋಲ್ಸ್ ಆದರೂ ಆಗಿರಲಿ, ಯಾವ ಎನರ್ಜಿ ಲೆವೆಲ್ಸ್ನಲ್ಲಿ ಚಾರ್ಜ್ ಕ್ಯಾರಿಯರ್ಸು ಕಂಪ್ಲೀಟ್ ಆಗಿ ಫಿಲ್ಡ್ ಆಗಿರುತ್ತೋ ಸಚ್ ಎನರ್ಜಿ ಲೆವೆಲ್ ವಿಚ್ ಇಸ್ ನೇಮ್ಡ್ ಆಸ್ ಫರ್ಮಿ ಎನರ್ಜಿ ಅಂತ ನೇಮ್ ಮಾಡ್ತೀವಿ. ದಟ್ ಮೀನ್ಸ್ EF ಅಂತ. ಅಂದರೆ P ಟೈಪ್ನಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು ಹೋಲ್ಸ್. ಆ ಹೋಲ್ಸು ಯಾವ ಬ್ಯಾಂಡಲ್ಲಿ ಕಂಪ್ಲೀಟ್ ಆಗಿ ಫಿಲ್ಡ್ ಆಗಿರುತ್ತೆ ಅಂತಂದರೆ ವೇಲೆನ್ಸ್ ಬ್ಯಾಂಡ್. ಹಾಗಾಗಿ ಇದನ್ನ ಏನಂತ ನೇಮ್ ಮಾಡ್ತೀವಿ ಅಂತಂದ್ರೆ ಫರ್ಮಿ ಎನರ್ಜಿ ಫಾರ್ ವೇಲೆನ್ಸ್ ಬ್ಯಾಂಡ್ ಆರ್ ಫರ್ಮಿ ಎನರ್ಜಿ ಇನ್ P ಟೈಪ್. ಹಾಗೇನೆ N ಟೈಪ್ಸ್ನಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು ಎಲೆಕ್ಟ್ರಾನ್ಸ್. ಓಕೆ, ಆ ಎಲೆಕ್ಟ್ರಾನ್ಸು ಎಲ್ಲಿ ಕಂಪ್ಲೀಟ್ ಆಗಿ ಫಿಲ್ಡ್ ಆಗಿರುತ್ತೆ ಅಂತಂದ್ರೆ ಕಂಡಕ್ಷನ್ ಬ್ಯಾಂಡ್ನಲ್ಲಿ. ದೇರ್ ಫೋರ್ ಯಾವ ಬ್ಯಾಂಡ್ನಲ್ಲಿ ಚಾರ್ಜ್ ಕ್ಯಾರಿಯರ್ಸು ಕಂಪ್ಲೀಟ್ ಆಗಿ ಫಿಲ್ಡ್ ಆಗಿರುತ್ತೋ ಸಚ್ ಎನರ್ಜಿ ಲೆವೆಲ್ ವಿಚ್ ಕ್ಯಾನ್ ಬಿ ನೇಮ್ಡ್ ಆಸ್ ಫರ್ಮಿ ಎನರ್ಜಿ ಇನ್ P ಟೈಪ್ or Fermi energy for conduction band. ಓಕೆ, ಫಸ್ಟು ಈ ಫಿಗರ್ ಬರಿಬೇಕು. ಎಕ್ಸಾಮ್ನಲ್ಲಿ ಸಪ್ರೇಟಾಗಿ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಸೆಮಿಕಂಡಕ್ಟರ್ ಡಯೋಡ್ ಲೇಸರ್ ಅಂತ ಕೇಳಿದ್ರೆ ಫಸ್ಟ್ ಯು ನೀಡ್ ಟು ರೈಟ್ ದಿಸ್ ಫಿಗರ್. ಈ ಫಿಗರ್ ಬರ್ದಾದ್ಮೇಲೆ ಪಾಯಿಂಟ್ ವೈಸು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಇನ್ ದ ಫಸ್ಟ್ ಪಾಯಿಂಟ್ ವಿ ನೋ ದಟ್ the electrons which is completely filled in the conduction band and the holes which is completely filled in the valence band. ಎಲೆಕ್ಟ್ರಾನ್ಸು ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಕಂಪ್ಲೀಟ್ ಆಗಿ ಫಿಲ್ಡ್ ಆಗಿರುತ್ತೆ, ಹೋಲ್ಸು ವೇಲೆನ್ಸ್ ಬ್ಯಾಂಡ್ ನಲ್ಲಿ ಕಂಪ್ಲೀಟ್ ಆಗಿ ಫಿಲ್ಡ್ ಆಗಿರುತ್ತೆ. ಡ್ಯೂ ಟು ದಿಸ್ ದ ಎಲೆಕ್ಟ್ರಾನ್ ವಿಲ್ ಗೆಟ್ ಟ್ರಾನ್ಸಿಟ್ ಫ್ರಮ್ ಕಂಡಕ್ಷನ್ ಬ್ಯಾಂಡ್ ಟು ವೇಲೆನ್ಸ್ ಬ್ಯಾಂಡ್ by emitting the radiation. This radiation having the energy less than the difference between Fermi energy in N type to the Fermi energy for P type. ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸು ಕಂಡಕ್ಷನ್ ಬ್ಯಾಂಡ್ ಮತ್ತೆ ವೇಲೆನ್ಸ್ ಬ್ಯಾಂಡ್ ನಲ್ಲಿ ಕಂಪ್ಲೀಟ್ ಆಗಿ ಫಿಲ್ಡ್ ಆಗಿರೋದ್ರಿಂದ ಒಂದೇ ಒಂದು ಎಲೆಕ್ಟ್ರಾನ್ ಅಂತಂದ್ರೆ ವರ್ಕಿಂಗ್ ಕಾನ್ಫಿಗರೇಷನ್ಗೋಸ್ಕರ ಒಂದೇ ಒಂದು ಎಲೆಕ್ಟ್ರಾನ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಎಲೆಕ್ಟ್ರಾನ್ಗೆ ಟ್ರಾನ್ಸಿಟ್ ಅಂತಂದ್ರೆ ಎಲೆಕ್ಟ್ರಾನು ಕಂಡಕ್ಷನ್ ಬ್ಯಾಂಡ್ ಇಂದ ವೇಲೆನ್ಸ್ ಬ್ಯಾಂಡಿಗೆ ಜಂಪ್ ಆಗಬೇಕಾದ್ರೆ ಒಂದು ರೇಡಿಯೇಷನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ರೇಡಿಯೇಷನ್ದು ಎನರ್ಜಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಈಕ್ವೇಶನ್ ಸ್ಯಾಟಿಸ್ಫೈ ಆಗುತ್ತೆ. ಲೆಸ್ ದ್ಯಾನ್ EFN ಮೈನಸ್ EFP. ಈಗ ಎಲೆಕ್ಟ್ರಾನು ಕಂಡಕ್ಷನ್ ಬ್ಯಾಂಡಿಂದ ವೇಲೆನ್ಸ್ ಬ್ಯಾಂಡಿಗೆ ಜಂಪ್ ಆಗಿದೆ. ಜಂಪ್ ಆದಮೇಲೆ ಏನಾಗುತ್ತೆ ಅಂತಂದರೆ ಆನ್ ಎಲೆಕ್ಟ್ರಾನ್ ಆ್ಯಂಡ್ ಹೋಲ್ ವಿಲ್ ಗೆಟ್ ಕಂಬೈನ್ ಆ್ಯಂಡ್ ಪ್ರೊಡ್ಯೂಸಸ್ ದ ರಿಕಾಂಬಿನೇಷನ್ ರೇಡಿಯೇಷನ್ ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ ಲೈಟ್. ಜಂಪ್ ಆದಮೇಲೆ ಏನಾಗುತ್ತೆ, ಒಂದು ಎಲೆಕ್ಟ್ರಾನು ಮತ್ತು ಒಂದು ಹೋಲು ಕಂಬೈನ್ ಆಗಿ ಒಂದು ರೇಡಿಯೇಷನ್ ಪ್ರೊಡ್ಯೂಸ್ ಆಗುತ್ತೆ. ಆ ರೇಡಿಯೇಷನ್ಗೆ ರಿಕಾಂಬಿನೇಷನ್ ರೇಡಿಯೇಷನ್ ಅಂತ ನೇಮ್ ಮಾಡಿದ್ದೀನಿ. ಆ ರೇಡಿಯೇಷನ್ ಯಾವ ಫಾರ್ಮಲ್ಲಿರುತ್ತೆ, ಲೈಟ್ ರೇ ಫಾರ್ಮ್ಸ್ನಲ್ಲಿರುತ್ತೆ. ಓಕೆ, ಹಾಗಿದ್ರೆ ಲೈಟ್ ರೇಸ್ನ ನಾವು ಹೇಗೆ ಡಿಫೈನ್ ಮಾಡ್ತೀವಿ? ಇಟ್ ಈಸ್ ದ ನಂಬರ್ ಆಫ್ ಫೋಟಾನ್ ಪ್ಯಾಕೇಜಸ್. ಲೈಟ್ ರೇಸ್ನಲ್ಲಿ ನಂಬರ್ ಆಫ್ ಫೋಟಾನ್ ಪ್ಯಾಕೇಜಸ್ ಇರುತ್ತೆ. ಇನ್ ದಿಸ್
ದ ಸಮ್ ಆಫ್ ದ ಪೋಟಾನ್ಸ್, ಒಂದಷ್ಟು ಪೋಟಾನ್ಸು ಎನರ್ಜಿನ ಸಪ್ಲೈ ಮಾಡುತ್ತೆ. ಯಾವುದಕ್ಕೆ ಅಂತಂದರೆ ಕಂಡಕ್ಷನ್ ಬ್ಯಾಂಡಲ್ಲಿರೋ ಎಲೆಕ್ಟ್ರಾನಿಗೆ. ಆಗ ಎಲೆಕ್ಟ್ರಾನ್ ಏನಾಗುತ್ತೆ ಅಂತಂದರೆ ಎಗೈನ್ ಕಂಡಕ್ಷನ್ ಬ್ಯಾಂಡಿಂದ ವೇಲೆನ್ಸ್ ಬ್ಯಾಂಡಿಗೆ ಜಂಪ್ ಆಗುತ್ತೆ, ಒಂದು ಹೋಲ್ ಜೊತೆ ಕಂಬೈನ್ ಆಗುತ್ತೆ, ಸೇಮ್ ರೇಡಿಯೇಷನ್ ಪ್ರೊಡ್ಯೂಸ್ ಆಗುತ್ತೆ. ಆ ರೇಡಿಯೇಷನ್ನು ಲೈಟ್ ರೇವ್ ಫಾರ್ಮ್ಸಲ್ಲಿ ಇರುತ್ತೆ. ನೆಕ್ಸ್ಟ್ 5th ಪಾಯಿಂಟ್ನಲ್ಲಿ ಇವೇನು ಬರೀಬೇಕು ಅಂತಂದರೆ, this recombination radiation which is in the form of light, which consisting of number of photon packages. In this, some of the photons may insist ಅನದರ್ ಎಲೆಕ್ಟ್ರಾನ್, ಇನ್ನೊಂದು ಎಲೆಕ್ಟ್ರಾನ್ನ ಇನ್ಸಿಸ್ಟ್ ಅಂತಂದರೆ ಎನರ್ಜಿನ ಸಪ್ಲೈ ಮಾಡುತ್ತೆ. ಹಾಗೆ ಸಪ್ಲೈ ಮಾಡಿ ಈ ಪ್ರೋಸೆಸ್ ಕಂಟಿನ್ಯೂಸ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಲೈಟ್ ರೇಸ್ ಎಮಿಟ್ ಆಗ್ತಾ ಇದೆಯಲ್ಲೋ, ಈ ಲೈಟ್ ರೇಸು ಕಂಟಿನ್ಯೂಸ್ ಆಗಿ ಎಮಿಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಲೈಟ್